ಗುಡ್ ಈವ್ನಿಂಗ್. ನೋಡಿ ಕ್ಲಾಸ್ನಾಗ ಇದು ಕ್ಯಾಪಿಟಲ್ ಗೇನ್ಸ್ ಫಾರ್ಮ್ಯಾಟ್ ಬಗ್ಗೆ ನೋಡಿದ್ರಿ. ಇವತ್ತು ಕ್ವಶನ್ ನೋಡೋಣ ಸ್ವಲ್ಪ. ನಾನು ಆಲ್ರೆಡಿ ನಿಮಗೆ ಒಂದು ವಾಟ್ಸಪ್ ಮಾಡೀನಿ. ಕ್ವಶನ್ ನಂಬರ್ 3, 5, 7, 9 ಮತ್ತು 15 ಈ ಕ್ವಶನ್ಗಳನ್ನು ಇವಾಗ ಆದಷ್ಟು ಸಾಲ್ವ್ ಮಾಡೋಣ. ಓಕೆ, ಈಗ ಕ್ವಶನ್ ನಂಬರ್ 3 ನೋಡ್ರಿ. ಶ್ರೀ ಶೇಖರ್ ಹ್ಯಾಸ್ ಟ್ರಾನ್ಸ್ಫರ್ಡ್ ದ ಫಾಲೋವಿಂಗ್ ಕ್ಯಾಪಿಟಲ್ ಅಸೆಟ್ಸ್. ಟ್ರಾನ್ಸ್ಫರ್ ಅಂದರೆ ಸೇಲ್ ಇದ್ದಂಗೆ. ಓಕೆ, ಹ್ಯಾಸ್ ಟ್ರಾನ್ಸ್ಫರ್ಡ್ ದ ಫಾಲೋವಿಂಗ್ ಕ್ಯಾಪಿಟಲ್ ಅಸೆಟ್ಸ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 2018-19. ಅಸೆಟ್ ಕೊಟ್ಟಾರಲ್ಲೇ ಡಿಸ್ಕ್ರಿಪ್ಷನ್ ಆಫ್ ಅಸೆಟ್ಸ್. ರೆಸಿಡೆನ್ಷಿಯಲ್ ಹೌಸ್ ಒಂದು, ನಾನ್ ಲಿಸ್ಟೆಡ್ ಶೇರ್ಸು, ಇನ್ನೊಂದು ಸೆಲ್ಫ್ ಜನ್ರೇಟೆಡ್ ಗುಡ್ ವಿಲ್. ಎಲ್ಲ ಡಿಫ್ರೆಂಟ್ ಅಸೆಟ್ಸ್ ಅದಾವೆ. ಯಾವ ರೀತಿ ಮಾಡಬೇಕಂತೇಳಿ ಅದನ್ನು ನೋಡೋಣ. ಸೇಲ್ ಪ್ರೊಸೀಡ್ಸ್ ಆಫ್ ಅಸೆಟ್ಸ್ ಒಳಗೆ ನಾನ್ ರೆಸಿಡೆನ್ಷಿಯಲ್ ಹೌಸು, ಡೇಟ್ ಆಫ್ ಎಕ್ವಿಜೇಷನ್ನು, ಕಾಸ್ಟ್ ಆಫ್ ಎಕ್ವಿಜೇಷನ್ನು, ಇಯರ್ ಆಫ್ ಎಕ್ವಿಜೇಷನ್ನು, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001. ಇದನ್ನ ಯಾಕೆ ಕೊಟ್ಟಾರಂದ್ರೆ, ಇಫ್ ಎನಿ ಅಸೆಟ್ ಈಸ್ ಪರ್ಚೇಸ್ಡ್ ಪ್ರಯರ್ ಟು 1/4/2001, the fair market value or cost of asset which is more is taken for indexation. Okay, ಇಷ್ಟೇ. he purchased a new residential house. ಡಿಡಕ್ಷನ್ ಇದು ಅಲ್ಲಿ ಸೇಲ್ ಆಗಿರೋದು ಯಾವುದು? ರೆಸಿಡೆನ್ಷಿಯಲ್ ಹೌಸ್ ಸೇಲ್ ಮಾಡಿ, ಸೇಲ್ ಆಫ್ ಪರ್ಚೇಸ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಫ್ರಮ್ ಸೇಲ್ ಪ್ರೊಸೀಡ್ಸ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಅಂಡರ್ ಸೆಕ್ಷನ್ 54. ರೈಟ್, ಸೆಕ್ಷನ್ 54 ಡಿಡಕ್ಷನ್ನ ಕೊಡಕ್ಕೆ ಬರ್ತದೆ. ಓಕೆ, 15/12/2000. The cost of inflation index for the financial year 2001 and 2, 4 and 5, 18 and 19 were 100, 113 and 280 respectively. ಇಷ್ಟದು. ಓಕೆ, ಇನ್ನು ಕೇಳಿದ್ರೆ ಕಂಪ್ಯೂಟ್ ದ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2019 and 20. ಇಲ್ಲೇ ನೀವು ಹಾಕ್ಬೋದು ಅಸೆಸ್ಮೆಂಟ್ ಇಯರ್ ಪ್ರೀವಿಯಸ್ ಇಯರ್ ಅಂತ ಹಾಕಿ. ಫೋರ್ಟಿ ಕಲರ್ಸ್. ಓಕೆ, ನೋಡ್ರಿ, ಒಂದನೇದು ಸೇಲ್ ಆಫ್ ರೆಸಿಡೆನ್ಷಿಯಲ್ ಹೌಸ್. ಓಕೆ, ಸೇಲ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಎಷ್ಟಕ್ಕೆ ಮಾರಾಟ ಆಗೈತೆ ನೋಡ್ರಿ ಅದು? ಸೇಲ್ ಪ್ರೊಸೀಡ್ಸ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಇನ್ನರ್ ಕಲಂ ಬರ್ರಿ, 6,51,000. ಕರೆಕ್ಟಾ? ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಲ್ಲ, ಬಿಟ್ಬಿಡ್ರಿ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಲ್ಲ ಅಂದ್ರೆ ಇದೇನಾಕತಿ? ನೆಟ್ ಸೇಲ್ ಪ್ರೊಸೀಡ್ಸ್ ಆಕತಿ. ಅದರೊಳಗೆ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಮಾಡ್ತೀರಿ, ನಿಲ್. ಇದೆ ಏನಾಗಿಬಿಡ್ತೈತಿ? 6,51,000 ನೆಟ್ ಸೇಲ್ ಪ್ರಾಸಿಡ್ಸ್. ಕರೆಕ್ಟ್. ಇಲ್ಲಿ ಇಷ್ಟು ಬಂದ ತಕ್ಷಣ ಫಾರ್ಮ್ಯಾಟ್ ನೋಡ್ರಿ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಕ್ವಿಜೇಷನ್ ಮತ್ತು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಕ್ವಿಜೇಷನ್. ಏನದು ಫಾರ್ಮುಲಾ? ನಿನ್ನೆ ಹೇಳೀನಿ. ಕಾಸ್ಟ್ ಆಫ್ ಪರ್ಚೇಸ್ ಯಾವಾಗ ಪರ್ಚೇಸ್ ಆಗೈತೆ ನೋಡ್ರಿ, ಅದು 2004. ಸಪೋಸ್ ಇದು ಅಸೆಟ್ ಏನಾರೇ 1/4/2001 ಮುಂಚೆ ಪರ್ಚೇಸ್ ಆಗಿತ್ತಂದರೆ ಅವಾಗ ನಾವು ಏನು ಮಾಡಬೇಕಾಗಿತ್ತು? ದ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆರ್ ಕಾಸ್ಟ್ ಆಫ್ ಎಕ್ವಿಜೇಷನ್ ವಿಚ್ ಈಸ್ ಮೋರ್ ಈಸ್ ಟೇಕನ್ ಫಾರ್ ಇಂಡೆಕ್ಸೇಷನ್. ಕರೆಕ್ಟಾ? ಎಷ್ಟು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಹೌಸು? 1,13,000 ಇಂಟು CI ಆಫ್ ಇಯರ್ ಆಫ್ ಸೇಲ್ ಆಗಿದ್ದು ಯಾವಾಗ? 2000. ಯಾವಾಗ? 18-19. ಆಗ ಏಟಿತ್ತು? 280 ಡಿವೈಡೆಡ್ ಬೈ CI ಆಫ್ ಇಯರ್ ಆಫ್ ಪರ್ಚೇಸ್. ಯಾವಾಗ ಪರ್ಚೇಸ್ ಮಾಡ್ಯಾರ ಅವ್ರು? 2004. 4 ಅಂದರೆ
ಅಲ್ಲಿ ಇಂಡೆಕ್ಸೇಷನ್ ಕೊಟ್ಟಾರ ನೋಡ್ರಿ 1 and 2ಗೆ 100, 4 and 5ಗೆ 113, 18, 19ಗೆ 280. ಸೊ ಇದು 2,80,000. ಇಲ್ಲೇ ಇಟ್ಕೋರಿ. ಅದಕ್ಕೆ ಗೇನ್ ಬಿಫೋರ್ exemption, gain before exemption. $3,71,000. ರೈಟ್. ಇನ್ನು ಲೆಸ್ ಎಕ್ಸಾಮ್ಷನ್ ಯಾವ ಸೆಕ್ಷನ್ ಬರ್ತದೆ ಹೇಳ್ರಿ? ಸೇಲ್ ಆಗಿರೋದು ರೆಸಿಡೆನ್ಷಿಯಲ್ ಹೌಸ್, ಹೊಳೆ ಪರ್ಚೇಸ್ ಆಗಿರೋದು ರೆಸಿಡೆನ್ಷಿಯಲ್ ಹೌಸ್. ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ 54. ಓಕೆ. ಪರ್ಚೇಸ್ ಆಫ್ ನ್ಯೂ RH ಫ್ರಮ್ ಸೇಲ್ ಪ್ರೊಸೀಡ್ಸ್ ಆಫ್, ಸಪೋಸ್ ಇದೇನಾರೇ ಬೇರೆ ಅಸೆಟ್ ಮಾರಾಟ ಮಾಡಿ ತೊಗೊಂಡಿದ್ರಿ ಅಂದ್ರೆ 54F ಬರ್ತೈತಿ. ಅವಾಗ ಒಂದು ಫಾರ್ಮುಲಾ ಬರ್ತದೆ. ಈಗ ಇದ್ದಷ್ಟೆಲ್ಲ ಲೆಸ್ ಮಾಡ್ತೀವಿ. ಓಕೆ. ಲಾಸ್ಟ್ ಕಾಲಮ್ದಾಗ ಬರೋದ್ರಿ ಗೇನ್ ಫ್ರಾಮ್ ಹೌಸ್, ಗೇನ್ ಫ್ರಾಮ್ ರೆಸಿಡೆನ್ಷಿಯಲ್ ಹೌಸ್ ಎಷ್ಟು? 2,21,000. ರೈಟ್. ಗೇನ್ ಫ್ರಾಮ್ ರೆಸಿಡೆನ್ಷಿಯಲ್ ಹೌಸ್ 2,21,000. ಗೊತ್ತಾಯ್ತಲ್ಲ? ಸೇಲ್ ಪ್ರೊಸೀಡ್ಸ್ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಅದಕ್ಕೆ ನೆಟ್ ಸೇಲ್ ಪ್ರೊಸೀಡ್ಸ್ ಸಿಗ್ತೈತಿ. ಸಿಕ್ಕ ತಕ್ಷಣ ಇಂಡೆಕ್ಸ್ಡ್ ಕಾಸ್ಟ್ ಆಫ್ acquisition. ಸೊ ಅದನ್ನು ಹೆಂಗೆ ಮಾಡ್ತಾರೆ? ಕಾಸ್ಟ್ ಆಫ್ ಪರ್ಚೇಸ್, ಅಸೆಟ್ ಪರ್ಚೇಸ್ಡ್ ಆಫ್ಟರ್ 1,04,2001. ಇಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅವಶ್ಯಕತೆ ಇಲ್ಲ. 1,13,000 ಇಂಟು CI ಆಫ್ ಇಯರ್ ಆಫ್ ಸೇಲ್ 18-19 ಒಳಗೆ ಇಂಡೆಕ್ಸ್ ಎಷ್ಟೈತಿ? 280. CI ಆಫ್ ಇಯರ್ ಆಫ್ ಪರ್ಚೇಸ್ 2004 ಒಳಗೆ ಇಂಡೆಕ್ಸ್ 130. ಅಷ್ಟು ಮಾಡಿರಿ ಅಂದ್ರೆ ಗೇನ್ ಬಿಫೋರ್ ಎಕ್ಸಾಮ್ಷನ್ ಸಿಗ್ತೈತಿ. ಅಡ್ಜಸ್ಟ್ಮೆಂಟ್ ಕೊಟ್ಟಾರ ಏನಂದ್ರೆ ಈ ಪರ್ಚೇಸ್ಡ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಫ್ರಮ್ ದ ಸೇಲ್ ಪ್ರೊಸೀಡ್ಸ್ ಆಫ್ ದ ಸೇಲ್ ಆಫ್ ರೆಸಿಡೆನ್ಷಿಯಲ್ ಹೌಸ್. ಎರಡೂ RH ಬರ್ತಂದ್ರೆ ಸೆಕ್ಷನ್ 54 ಫುಲ್ ಅಮೌಂಟ ಡಿಡಕ್ಷನ್ ಕೊಡಬೇಕು. ಎರಡನೇ ಅಸೆಟ್ ಸೇಲ್ ಆಫ್ ಲಿಸ್ಟೆಡ್ ಶೇರ್ಸ್, ಸೇಲ್ ಆಫ್ ಲಿಸ್ಟೆಡ್ ಶೇರ್ಸ್, ಸೇಲ್ ಪ್ರೊಸೀಡ್ಸ್ ಆಫ್ ಲಿಸ್ಟೆಡ್ ಶೇರ್ಸ್ 3,01,000 ಲೆಸ್ ಏನು ಕಾಸ್ಟ್ ಆಫ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬರ್ತೈತಿ, ಕೊಟ್ಟಿಲ್ಲ. ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ acquisition. ಹೆಂಗೆ ಮಾಡೋದು ಅದನ್ನು? ಪರ್ಚೇಸ್ ಯಾವಾಗ ಆಗೈತೆ ನೋಡ್ರದು? ಪರ್ಚೇಸ್ 90 ಏಪ್ರಿಲ್ 1990. ಸೊ ಇದು ಬಿಫೋರ್ 1/4/2001 ಆಯಿತು. ಯಾವ ಅಸೆಟನ್ನು ನಾವು ಬಿಫೋರ್ 1/4/2001 ಪರ್ಚೇಸ್ ಮಾಡಿರ್ತೀವಿ, ಆವಾಗ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಮಾಡಬೇಕಾದ್ರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆರ್ ಕಾಸ್ಟ್ ಆಫ್ ಅಸೆಟ್ ವಿಚ್ ಈಸ್ ಮೋರ್. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟೈತಿ? 1,00,000. ಕಾಸ್ಟ್ ಆಫ್ ಅಸೆಟ್ ಎಷ್ಟೈತಿ? 50,000. ಯಾವಾಗ ಖರೀದಿ ಆಗಿರ್ಬೇಕಿದೆ? 1/4/2001ಕ್ಕಿಂತ ಮುಂಚೆ. ಹಂಗಾದ್ರೆ ಏನು ತೊಗೋಬೇಕೀಗ? ವಿಚ್ ಈಸ್ ಮೋರ್ ಅಂದರೆ 1,00,000 ಇಂಟು CI ಆಫ್ ಇಯರ್ ಆಫ್ ಸೇಲ್ 280 ಡಿವೈಡೆಡ್ ಬೈ CI ಆಫ್ ಇಯರ್ ಆಫ್ ಪರ್ಚೇಸ್ 100. ಎಷ್ಟು ಬಂದಿದೆ? 2,80,000. ಓಕೆ. ಅಲ್ಲಿ ಬರೋದು ಗೇನ್ ಫ್ರಾಮ್, ಗೇನ್ ಬಿಫೋರ್ ಎಕ್ಸಾಮ್ಷನ್ ಇಲ್ಲ ಇದಕ್ಕೆ, ಯಾಕಂದ್ರೆ ಡಿಡಕ್ಷನ್ ಕೊಟ್ಟಿಲ್ಲ. ಡಿಡಕ್ಷನ್ ಒಂದಕ್ಕೆ ಆಯ್ತು. ಗೇನ್ ಫ್ರಾಮ್ ಸೇಲ್ಸ್ 21,000 ಡೈರೆಕ್ಟ್ ಸೇಮ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇದ್ರೆ ಲೆಸ್ ಮಾಡೋದು. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಕ್ವಿಜಿಷನ್ ಮಾಡಬೇಕಾದ್ರೆ ಒಂದು ಕ್ಲೀವ್ ನಿಮ್ಗೆ ಗೊತ್ತಿರ್ಬೇಕು. ಏನಂದ್ರೆ ಎನಿ ಅಸೆಟ್ ಪರ್ಚೇಸ್ಡ್ ಬಿಫೋರ್ 1/4/2001 ದ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆರ್ ಕಾಸ್ಟ್ ಆಫ್ ಅಸೆಟ್ ವಿಚ್ ಇಸ್ ಮೋರ್ is taken for indexation. Here in this question the fair market value is 1,00,000. Gain before exemption is the cost of asset is 50,000. More means 1,00,000 is to be taken. Last one, very important, not important, very simple. ಏನದು? ಸೇಲ್ ಆಫ್
ಗುಡ್ ವಿಲ್ ಬಂತಂತೇಳಿರಿ, ಇಂಡೆಕ್ಸೇಷನ್ ಇಲ್ಲ, ಅದು ಎಷ್ಟಕ್ಕೆ ಸೇಲ್ ಆಗಿರ್ತೈತೆ ಅಷ್ಟೆಲ್ಲ ಕ್ಯಾಪಿಟಲ್ ಗೇನ್ ಅಂತೇಳಿ ಕನ್ಸಿಡರ್ ಆಕತಿ. 3,42,000 ನೋ ಇಂಡೆಕ್ಸೇಷನ್ ಮುಗಿದಲ್ಲ ಎಲ್ಲ ಇನ್ಕಮ್. ಕ್ಯಾಪಿಟಲ್ ಗೇನ್ ಇನ್ಕಮ್ ಕ್ಲಿಯರ್. ಕ್ಯಾಪಿಟಲ್ ಗೇನ್ ಇನ್ಕಮ್ ಎಷ್ಟಾಕೈತೆ ರೀ? 5,84,000 ರೈಟ್. ಒಂದು ನೋಟ್ ಬರೀರಿ. ಏನು ನೋಟ್ ಅದು? ಇಫ್ ಎನಿ ಅಸೆಟ್ purchased before 1/4/2001, the cost of asset or fair market value, cost of asset or fair market value which is more is taken for consideration. ಇನ್ನೊಂದು ನೋಟು, he can claim exemption under section 54 for purchase of new house. ಇದು ನಿಮಗೆ ಬರೀತಿರೋಂಥ ಕ್ವಶನ್ ಒಳಗೆ ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 5 ನೋಡ್ರಿ. ಸ್ವಲ್ಪ ಓದ್ರಿ ಕ್ವಶನ್ ಏನೈತಿ ನೋಡ್ಕೊರಿ ನೀವು, ನಾನು ಓದ್ತೀನಿ ನೋಡ್ರಿ ಸ್ವಲ್ಪ. ಮಿಸ್ಟರ್ ಶೆಟ್ಟಿ ಈಸ್ ಗಿವಿಂಗ್ ದ ಫಾಲೋವಿಂಗ್ ಡೀಟೇಲ್ಸ್ ಆಫ್ ಅಸೆಟ್ಸ್ ಹೆಲ್ಡ್ ಬೈ ಹಿಮ್. ಯು ಆರ್ ರಿಕ್ವೈರ್ಡ್ ಟು ಕಂಪ್ಯೂಟ್ ದ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2019 and 20. ಮೇಲೆ ಹೆಡ್ಡಿಂಗ್ ಹಾಕಬೇಕು. ಅಸೆಸ್ಮೆಂಟ್ ಇಯರ್ 19-20, ಪ್ರೀವಿಯಸ್ ಇಯರ್ 18-19. ಕೆಳಗಡೆ ಕಂಪ್ಯೂಟೇಷನ್ ಆಫ್ ಕ್ಯಾಪಿಟಲ್ ಗೇನ್. ಇಲ್ಲಿ ಅಸೆಸ್ಸಿ ನೇಮ್ ಕೂಡ ಹಾಕ್ಬೋದು. ಒಮ್ಮೆ ನಮ್ಗೆ ಹೇಳೀನಿ ಫಸ್ಟ್ 5ನೇ ಸೆಮೆಸ್ಟ್ರದ್ದು ಹೇಳಬೇಕಾದ್ರೆ ಹೇಳಿ. ನಂಬರ್ ಎ, ಹಿ ಓನ್ಡ್ 2 ರೆಸಿಡೆನ್ಷಿಯಲ್ ಹೌಸಸ್. 2 ಅದಾವ ಮನೆ, ಸ್ವಲ್ಪ ನೋಡ್ರಲ್ಲ. 1 house was constructed in 1995 at a cost of ₹50,000, right? At a cost of ₹50,000. ಯಾವಾಗಿರೋದು? 95 ಅಂದರೆ ಬಿಫೋರ್ 1/4/2001. And he sold the same during the year for ₹2,92,000. He bought another new residential house in the June 2018 for ₹2 lakh. ಕರೆಕ್ಟಾ? ಒಂದು ಅಸೆಟನ್ನು ಸೇಲ್ ಮಾಡಿ ಮತ್ತೊಂದು ಅಸೆಟನ್ನು ಪರ್ಚೇಸ್ ಮಾಡಿದಾಗ ಏನಾಕೈತ್ರಿ, ಅದು ಡಿಡಕ್ಷನ್ ಕೊಡಕ್ಕೆ ಬರ್ತೈತಿ. ಆದರೆ ಡಿಡಕ್ಷನ್ RH ಇದ್ದರೆ 54. ಸೇಲ್ ಆಗಿದ್ದು RH ರೆಸಿಡೆನ್ಷಿಯಲ್ ಹೌಸ್, ಪರ್ಚೇಸ್ ಆಗಿದ್ದು RH. ದ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಹೌಸ್ ಆನ್ 1/4/2001 ವಾಸ್ 75,000. ಗೊತ್ತೈತೆ ನಿಮಗೆ? ಯಾವುದಾದ್ರೂ ಅಸೆಟನ್ನು 1/4/2001ಕ್ಕಿಂತ ಮುಂಚೆ ಪರ್ಚೇಸ್ ಮಾಡಿದಾಗ ಇದು 95 ಅಂತ ಕೊಟ್ಟಾರೆ. ಅವಾಗ ಏನು ಮಾಡ್ಬೇಕು ನಾವು? ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆರ್ ಕಾಸ್ಟ್ ಆಫ್ ಅಸೆಟ್ ವಿಚ್ ಈಸ್ ಮೋರ್ ಈಸ್ ಟೇಕನ್ ಫಾರ್ ಕನ್ಸಿಡರೇಷನ್. ಕಾಸ್ಟ್ ಆಫ್ ಅಸೆಟ್ 50,000, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು? 75,000 ತೊಗೊಂಡು ಮಾಡಬೇಕು. ಇಲ್ಲಿ ಹೆಂಗೆ ಮಾಡಿದ್ರಲ್ಲ, 1 lakh ತೊಗೊಂಡು ಮಾಡಿದ್ರಲ್ಲ ಆ ಥರ. ನೆಕ್ಸ್ಟ್ ಬಿ, he held capital indexed bond of government costing ₹22,000 bought in January 2014 and same are sold for ₹38,600 in March 2019. He paid 2,000 interest on borrowed for purchase of the above listed securities and paid 200 to broker as commission on sales. Correct? Capital indexed bond ಅದನ್ನು ನೋಡೋಣ. Then he sold jewelries at the cost of ₹10,500 bought in January 2003. The same was sold during the year for ₹53,600. The inflation index for the financial years 1 and 2, 2 and 3, 6 and 7, 13, 14 and 18, 19
100, 105, 122, 220 and 280 respectively. Okay, right? Computation of capital gain. ಓಕೆ, ಅಸೆಟ್ ನಂಬರ್ ಎ ಯಾವುದು? 2 ರೆಸಿಡೆನ್ಷಿಯಲ್ ಹೌಸಸ್. ಅದ್ರಾಗ ಒಂದು 50,000ಗೆ ಯಾವಾಗ 2005 ಓಕೆ. ಫಸ್ಟ್ ಯಾವುದು? ಈ ಓನರ್ದ ರೆಸಿಡೆನ್ಷಿಯಲ್ ಹೌಸ್ ಅದ್ರಾಗ ಸೇಲ್ ಆಫ್ ಹೌಸ್. ಸೇಲ್ ಆಫ್ ಹೌಸ್ ಸೇಲ್ ಪ್ರೊಸೀಡ್ಸ್ ಕೊಟ್ಟಾರೆ 2,92,000 ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ, ಬ್ರೋಕರ್ ಅದು ಕಮಿಷನ್ ಅದು ಇಲ್ಲ. ಡೈರೆಕ್ಟ್ ಏನು ಮಾಡಬೇಕು? ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಆಕ್ವಿಸಿಷನ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಆಕ್ವಿಸಿಷನ್ ಹೆಂಗೆ ಮಾಡೋದು? ಪರ್ಚೇಸ್ ಆಗಿದ್ದು ಬಿಫೋರ್ 1/4/2001, ಅವಾಗ ಅದ್ರ ಕಾಸ್ಟ್ 50,000, ಈಗ ಅದ್ರ ಕಾಸ್ಟ್ 75,000. ಹಂಗಾರೆ ವಿಚ್ ಈಸ್ ಮೋರ್? 72,000. ಯಾವುದಾರೆ ಅಸೆಟ್ 1/4/2001ಕ್ಕಿಂತ ಮುಂಚೆ ಪರ್ಚೇಸ್ ಆಗಿತ್ತಂದ್ರೆ ಅದಕ್ಕೆ ಕಾಸ್ಟ್ ಆಫ್ ಪರ್ಚೇಸ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಈಸ್ ಮೋರ್ ಇಸ್ ಟೇಕನ್ ಫಾರ್ ಕನ್ಸಿಡರೇಷನ್ ಇಂಟು CI ಆಫ್ ಇಯರ್ ಆಫ್ ಸೇಲ್ 280 ಡಿವೈಡ್ ಬೈ CI ಆಫ್ ಇಯರ್ ಆಫ್ ಪರ್ಚೇಸ್ ಅಂದರೆ 1/4/2001ಗೆ 100 ರೈಟ್. 1/4/2001 ಅದನ್ನೇನು ತಿಳಿಬೇಕು? 100 ಎಷ್ಟು ಬಂತಿದು? 2,92,000 2,10,000 ಆಕತ್ತೆ ನೋಡ್ರಷ್ಟು 00750 ಇಂಟು 280 75 ಎರಡಲೇ 150 75 ಎಂಟ್ಲೆ 450 ರೈಟ್. $1,50,000 ಅದು 60,000, 2,07,000 ರೈಟ್. ಎಷ್ಟು ಉಳಿತಿಲ್ಲಿ? ಗೇನ್ ಬಿಫೋರ್ $82,000 ರೈಟ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನಾದರೂ ಮಾಡಿದ್ರಂದ್ರೆ ಅದನ್ನು ಕೂಡ ನೀವು ಇಲ್ಲಿ ತೊಗೋಬೋದು. ಲೆಸ್ ನೋಡಿರಿ, ಈ ರೆಸಿಡೆನ್ಷಿಯಲ್ ಹೌಸನ್ನು ಸೇಲ್ ಮಾಡಿ ಇನ್ನೊಂದು ರೆಸಿಡೆನ್ಷಿಯಲ್ ಹೌಸನ್ನು ತೊಗೊಂಡಾರ, ಆವಾಗ ಸೆಕ್ಷನ್ 54 ಓನ್ಲಿ. ಎದಕ್ಕದು? ಪರ್ಚೇಜ್ ಆಫ್ ನ್ಯೂ ಆರ್.ಎಚ್. ಎಷ್ಟಕ್ಕೆ ಪರ್ಚೇಸ್ ಮಾಡ್ಯಾರ? 2 ಲಕ್ಷಕ್ಕೆ ಮಾಡ್ಯಾರ. ಆದರೆ ಇಲ್ಲಿ 82,000 ಅಷ್ಟೇ ಆಗಿಬಿಡ್ತೈತಿ. ಯಾಕಂದ್ರೆ ಇಟ್ ಶುಡ್ ಬಿ ರಿಸ್ಟ್ರಿಕ್ಟೆಡ್ ಟು ದ ಅಮೌಂಟ್ ಆಫ್, ಸಪೋಸ್ ಇದು 2,50,000 ಇರ್ತಾರೆ 2 ಲಕ್ಷ ಕೊಡ್ಬೋದು, 1,50,000 ಇರ್ತಾರೆ 1,50,000 ಕೊಡೋದು, 82,000 ಇರ್ತೆ 82,000. ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಫ್ರಾಮ್ ರೆಸಿಡೆನ್ಷಿಯಲ್ ಹೌಸ್ ಏನಾಗ್ತಿಲ್ಲಿ? ನಿಲ್. ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಫ್ರಾಮ್ ರೆಸಿಡೆನ್ಷಿಯಲ್ ಹೌಸ್ ಎಷ್ಟು? ನಿಲ್. ನೆಕ್ಸ್ಟ್ ಏನು? He held capital indexed bonds of government costing rupees 22,000 bought in January 2014 ಅಂದರೆ 1/4/2001 ನಂತರ ಸೇಲ್ ಆಫ್
ಕ್ಯಾಪಿಟಲ್ ಇಂಡೆಕ್ಸ್ ಬಾಂಡ್, ಕ್ಯಾಪಿಟಲ್ ಇಂಡೆಕ್ಸ್ ಬಾಂಡ್ 38,600 ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಏನೇನದು? ಈ ಪೇಡ್ ₹2,000 ಇಂಟ್ರೆಸ್ಟ್ ಆನ್ ಲೋನ್ ಬಾರೋಡ್ ಫಾರ್ ದ ಪರ್ಚೇಸ್ ಆಫ್ ದಿ ಅಬೋ. ನೋ, ಪರ್ಚೇಸ್ ಮಾಡಾಗ ಏನಾರೇ ಲೋನ್ ತೊಗೊಂಡ್ರೆ ಡಿಡಕ್ಷನ್ ಕೊಡೋಕ್ಕೆ ಬರೋಂಗಿಲ್ಲ. ಇದು ಅದರ್ ಸೋರ್ಸ್ನಾಗ ಬರ್ತದೆ, ಈಗ ಬರೋಂಗಿಲ್ಲ. ರೈಟ್. ನೆಕ್ಸ್ಟ್, ಆ್ಯಂಡ್ ಹಿ ಪೇಡ್ ₹200 ಆ್ಯಸ್ ಟು ಎ ಬ್ರೋಕರ್ ಆ್ಯಸ್ ಕಮಿಷನ್, ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಕಮಿಷನ್. ಓಕೆ. ನೆಟ್ ಸೇಲ್ ಪ್ರೊಸೀಡ್ಸ್ $38,400 ಲೆಸ್ indexed cost of acquisition. Indexed cost of acquisition ಹೆಂಗೆ ತೊಗೋದ್ರೆ ಅದನ್ನು? ಕಾಸ್ಟ್ ಆಫ್ ಪರ್ಚೇಸ್ 22,000 ಅದನ್ನೇ ತೊಗೋಬೇಕು. ಯಾಕಂದರೆ 1 for 2,000 ಇಂಟು ಇಯರ್ ಆಫ್ ಸೇಲ್ ಡಿವೈಡೆಡ್ ಬೈ 280 ಡಿವೈಡೆಡ್ ಬೈ ಯಾವಾಗಿದು 2014 ಒಳಗೆ ಏನೈತಿ 220 ಅಂದರೆ 28,000 ರೈಟ್. ಅಷ್ಟು ತೆಗೆದುಬಿಟ್ರೆ ಗೇನ್ ಫ್ರಾಮ್ ಬಾಂಡ್ಸ್ ಎಷ್ಟು? 10,400. ಗೇನ್ ಫ್ರಾಮ್ ಬಾಂಡ್ 10,400. ರೈಟ್. Next, third one, sold a jewelers cost ₹10,500 in January 2003 after 1/4/2001 sale of jewelry. ಎಷ್ಟು? sold for ₹53,600 ಲೆಸ್ ಏನು? ಎಕ್ಸ್ಪೆನ್ಸಸ್ ಇಲ್ಲ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಕ್ವಿಜೇಷನ್. ಹೆಂಗೆ ಮಾಡಿದ್ರೆ ಅದನ್ನು? ಕಾಸ್ಟ್ ಆಫ್ ಎಕ್ವಿಜೇಷನ್ ಇಂಟು CI ಆಫ್ ಇಯರ್ ಆಫ್ ಪರ್ಚೇಸ್ ಡಿವೈಡ್ ಬೈ CI ಆಫ್ ಇಯರ್ ಆಫ್ ಸೇಲ್. ಕಾಸ್ಟ್ ಆಫ್ ಪರ್ಚೇಸ್ ಎಷ್ಟು? 10,500 ಇಂಟು CI ಆಫ್ ಇಯರ್ ಆಫ್ ಸೇಲ್ 280 ಅಂತೂ ಇದು ಫಿಕ್ಸ್. ಇನ್ನು ಪರ್ಚೇಸ್ ಮಾಡಿದರೆ 2003 ಐತೆ ನೋಡಿ. ಅಂದರೆ ಜನವರಿ 2003 ಅಂದರೆ 2002 and 3 2 and 3 ಒಳಗೆ ಎಷ್ಟಿತ್ತು? ಅದು 105 ರೈಟ್. ಅಂದರೆ ಎಷ್ಟು ಬರ್ತಿದ್ದು? 28,000. ಗೇನ್ ಫ್ರಾಮ್ jewelries. ಗೇನ್ ಫ್ರಾಮ್ jewelry ಎಷ್ಟು ಬರ್ತದೆ ನೋಡ್ರಿ? 25,600 ಟೋಟಲ್ ಮಾಡಿರಿ. $25,000 ಟೋಟಲ್ ತೊಗೊಳ್ರಿ. ಕ್ಯಾಪಿಟಲ್ ಗೇನ್ ಇನ್ಕಮ್, ಕ್ಯಾಪಿಟಲ್ ಗೇನ್ ಇನ್ಕಮ್ ಎಷ್ಟು? 36,000. ನೋಟ್ ಅದನ್ನೇ ಬರೀಬೇಕು. ಇಫ್ ಎನಿ ಅಸೆಟ್ ಈಸ್ ಪರ್ಚೇಸ್ಡ್
before 1/4/2001, the fair market value or cost of purchase which is more is taken for indexation. ಸೇಮ್ ಯಾವುದಾದ್ರೂ ಅಸೆಟ್ 1/4/2001 ಪರ್ಚೇಸ್ ಮಾಡಿರ್ತಾರೆ, ಅದನ್ನೊಂದು ಕೊಟ್ಟಿರ್ತಾರೆ, ಅದನ್ನೇ ನೋಟ್ ಕೊಡ್ಬೇಕು ನೀವು. ಇಫ್ ಎನಿ ಅಸೆಟ್ ಈಸ್ ಪರ್ಚೇಸ್ಡ್ ಬಿಫೋರ್ 1/4/2001, the cost of asset or fair market value which is more is taken for consideration. ಇನ್ನೊಂದು ನೋಟು, ಇಂಟ್ರೆಸ್ಟ್ ಪೇಯ್ಡ್ ಆನ್ ಪರ್ಚೇಜ್ ಆಫ್ ಸೆಕ್ಯೂರಿಟಿ. ಪರ್ಚೇಜ್ ಇದು ಬರೀ ಸೇಲ್ಗೆ ಸಂಬಂಧಪಟ್ಟಿರೋದು ಅಷ್ಟೇ, ನಾವಿಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಥವಾ ಪರ್ಚೇಜ್ ಎಕ್ಸ್ಪೆನ್ಸಸ್ ಅನ್ನಂಗಿಲ್ಲ. ಇಂಟ್ರೆಸ್ಟ್ ಆನ್ purchase of securities not allowed as deduction, not allowed as deduction, right? 5 ಆಯ್ತು. ಕ್ವಶನ್ ನಂಬರ್ 7 ನೋಡ್ರಿ. 7 ಸ್ವಲ್ಪ ಡಿಫ್ರೆಂಟ್ ಕ್ವಶನ್. ಕ್ವಶನ್ ನಂಬರ್ 7 ನೋಡ್ರಿ. ಕಂಪ್ಯೂಟೇಷನ್ ಆಫ್ right. ನೋಡ್ರಿ ಕ್ವಶನ್ ಒಮ್ಮೆ. Mr. Kalmesh submits the following particulars of his income for the previous year 2018 and 19. A business income ಅಂತೂ ಬರೋಂಗಿಲ್ಲ, ಅದು ಕಂಪ್ಯೂಟೆಡ್ ಐತಿ, ಡೈರೆಕ್ಟಾಗಿ ಅದನ್ನು ಟೋಟಲ್ ಮಾಡಿ ಇಟ್ಕೋದು ಅಷ್ಟೇ. ನಾವು 5th ಸೆಮಿಸ್ಟರ್ನ ಬಿಸ್ನೆಸ್ ಇನ್ಕಮ್ ಹೆಂಗೆ ಮಾಡ್ಬೇಕಂತ ನೋಡಿ. ಹಿ ಈಸ್ ದ ಓನರ್ ಆಫ್ 2 residential houses. He sold one of them costing rupees 1,17,000 in 2015 and 16. 5/6 2005 1,17,000 ಫಾರ್ rupees 324,000. ಅದನ್ನೆಷ್ಟಕ್ಕೆ ಮಾರ್ಯಾರ? 1,17,000 ಬಿದ್ದಿತ್ತು ಅದಕ್ಕೆ 2005/6 ಅದನ್ನು 3,24,000 ಮಾರ್ಯಾರ ಆನ್ 16/8/2018 ಅಂದರೆ 18-19. ದ ಬ್ರೋಕರೇಜ್ ಎಕ್ಸೆಟ್ರಾ rupees 2,000 ಲೆಸ್ ಮಾಡೋಕ್ಕೆ ಬರ್ತೈತೆ. He had the shares of the face value of rupees 2,50,000 of the limited company which were purchased for rupees 2,50,000 in May 2014. ಅಂದರೆ 2,50,000 ಫೇಸ್ ವ್ಯಾಲ್ಯೂ, ಅದ್ರ ಪರ್ಚೇಸ್ ಮಾಡಿದ ಮಾತ್ರ 2,40,000. ಕಾಸ್ಟ್ ಆಫ್ ಅಸೆಟ್ ಪರ್ಚೇಜ್ 240 ಹಿಡಿಬೇಕು ನಾವು. ಓಕೆ. He had sold for 2,81,000 on 39/2018. He also paid a brokerage 1% on the face value of the shares, 1% of the face value of the share. 30/11/2018 he sold his personal car rupees 90,000 which was purchased for 4 years back for rupees 60,000. ಪರ್ಸ್ನಲ್ ಕಾರ್ ಅಂದರೆ ಪರ್ಸ್ನಲ್ ಎಫೆಕ್ಟ್, ನೋ ಕ್ಯಾಪಿಟಲ್ ಗೇನ್. ಹಿ ಸೋಲ್ಡ್ ದ ಲಿಸ್ಟೆಡ್ ಡಿವೆಂಚರ್ಸ್ ಬಂತ ತಿಳಿರಿ, ಇಂಡೆಕ್ಸೇಷನ್ ಮಾಡುವಂಗಿಲ್ಲ, ನೋಟ್ ಬರೆಸ್ತಾನೆ ಅದನ್ನು. ಡಿವೆಂಚರ್ ಬಂದಾಗ ಇಂಡೆಕ್ಸೇಷನ್ ಮಾಡುವಂಗಿಲ್ಲ. ಕ್ಯಾಪಿಟಲ್ ಗೇನ್ ಪರ್ಸ್ನಲ್ ಎಫೆಕ್ಟ್ಸ್ ಬಂದಾಗ ಏನೂ ತೊಗೋಂಗಿಲ್ಲ. ಡಿವೆಂಚರ್ ಬಂದಾಗ ಏನು ಮಾಡೋದು? ಸೇಲ್ ಪರ್ಚೇಸ್ ಏನಿರ್ತದೆ, ಸೇಲ್ಸ್ ಮೈನಸ್ ಪರ್ಚೇಸ್, ಡೈರೆಕ್ಟ್ ಇಂಡೆಕ್ಸೇಷನ್ ಇಲ್ಲ. ವಿಚ್ ವಾಸ್ ಪರ್ಚೇಸ್ಡ್ ಬೈ ಹಿಮ್ ಆನ್ 151. Next, he sold ancestral ornaments on 1/7/2018 for rupees 8,85,000. Ornaments ಅಂದರೆ ಗೋಲ್ಡ್, ancestral ಅಂದರೆ ಪೂರ್ವಜರದು. ಓಕೆ. which was cost to him his grandfather 50,000 in 1965. whose fair market value ನೋಡಿ, ಯಾವುದಾದ್ರೂ ಅಸೆಟ್ 1/4/2001 ಮುಂಚೆ ಪರ್ಚೇಸ್ ಆದಾಗ ನಾವು ಫೇರ್ ಮಾರ್ಕೆಟ್ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡ್ಬೇಕಂತ ಹೇಳೀನಿ. ಎಷ್ಟೈತಿ? 2,50,000. ಅದನ್ನೇ ತೊಗೊಂಡು ಮಾಡ್ಬೇಕು. ದ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಕೊಟ್ಟಾರೆ ಎಲ್ಲ ವರ್ಷದ್ದು, ರೈಟ್. ಫಸ್ಟ್ ಒಂದು ಯಾವುದು?
ಬಿಸ್ನೆಸ್ ಇನ್ಕಮ್ ಐತೆ ಅದನ್ನು ಬಿಡ್ರಿ. ನಂಬರ್ 1 ಸೇಲ್ ಆಫ್ ರೆಸಿಡೆನ್ಷಿಯಲ್ ಹೌಸ್. ಸೇಲ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಎಷ್ಟಕ್ಕೆ ಸೇಲ್ ಆಗಿದ್ರೆ ಅದು 3,24,000ಕ್ಕೆ. ಇನ್ನರ್ ಕಾಲಮ್ ಬರೀರಿ 3,24,000ಕ್ಕೆ. ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸ್ he paid brokerage ₹2,000. 2,000 ಕೊಟ್ಟಾರ. ನೆಟ್ ಸೇಲ್ ಪ್ರೊಸೀಡ್ಸ್ ಎಷ್ಟು? 3,22,000. ಓಕೆ, ಇದಾದ ತಕ್ಷಣ ಏನು ಮಾಡಬೇಕು? ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಆ್ಯಕ್ವಿಜೇಷನ್. ಹೆಂಗೆ ಮಾಡಿದ್ರು ಅದನ್ನು? ಪರ್ಚೇಸ್ಡ್ ಆಫ್ಟರ್ 1/4/2001 ಅಂದ್ರೆ 2005 6 ಕಾಸ್ಟ್ ಆಫ್ ಪರ್ಚೇಸ್ 15 ತೊಗೊಂಡು. ಕಾಸ್ಟ್ ಆಫ್ ಪರ್ಚೇಸ್ 1,17,000 ಇಂಟು CIF ಇಯರ್ ಆಫ್ ಸೇಲ್ 280. 5 and 6 ಎಷ್ಟೈತೆ ನೋಡ್ರಿ ಇಂಡೆಕ್ಸೇಷನ್? 5 and 6 117 ಅಂತ ಕೊಟ್ಟಾರ. ಕ್ವಶನ್ ನೋಡ್ರಿ, ಅದು ಕ್ವಶನ್ ನಂಬರ್ 7 ಅಂದರೆ ಎಷ್ಟು ಬರ್ತದೆ? 2,80,000. ಕರೆಕ್ಟಾ? ಅದು ಗೇನ್ ಬಿಫೋರ್ ಎಕ್ಸಾಮ್ಷನ್. ಯಾವುದು ಎಕ್ಸಾಮ್ಷನ್ ಕೊಟ್ಟಿಲ್ಲ, ಪರ್ಚೇಸ್ ಮಾಡಿದ್ರಂದ್ರೆ ಇಲ್ಲೇ ಗೇನ್ ಬಿಫೋರ್ ಎಕ್ಸಾಮ್ಷನ್ ತೊಗೊಂಡ ಕ್ಯಾಪಿಟಲ್ ಗೇನ್ ಅಂತ ಮಾಡ್ತಿದ್ರಿ. ಈಗ ಲೆಸ್ ಮಾಡಿರಿ, ಎಷ್ಟು ಬಂತ? 42,000. ಅದರಿಂದ ಇದು ಸೇಲ್ ಆಫ್ ಹೌಸ್. Then he had the shares of the face value of ₹2,50,000 of a limited company which were purchased for ₹2,40,000 in May 2014. He sold them for ₹2,81,000 on 30/9/2018. Also paid a brokerage at 1% on the face value of shares. Brokerage ಅಂದರೆ ಎರಡನೇ ಸೇಲ್ ಆಫ್ ಶೇರ್ಸ್ 2,81,000. ರೈಟ್? ಲೆಸ್ ಬ್ರೋಕರೇಜ್ ಆನ್ ಪೇಶ್ ವ್ಯಾಲ್ಯೂ. ನೆನಪಿರಲಿ 1%. 2005. ನೆಟ್ ಸೇಲ್ ಪ್ರಾಸಿಡ್ಸ್ ಎಷ್ಟು ಬರ್ತೈತಿ? 2,78,500. ಓಕೆ, ಬಂದ ತಕ್ಷಣ ಹೆಂಗೆ ಮಾಡಿದ್ರು ಇದನ್ನು ಹೇಳ್ಯಾರ ಅವರೇ, 1% ಆನ್ ಫೇಸ್ ವ್ಯಾಲ್ಯೂ ಬ್ರೋಕರೇಜ್ ಕೊಡಬೇಕು ಅಂತೇಳಿ. ಸೊ ದೆನ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಆ್ಯಕ್ವಿಜಿಷನ್. ಆ್ಯಕ್ವಿಜಿಷನ್ ಯಾವಾಗ ಪರ್ಚೇಸ್ ಆಗೈತದು? 2000. He had the shares of ₹2,50,000 in during the year 2000. May 2014. ಕಾಸ್ಟ್ ಎಷ್ಟು ಬಂದೈತಿ? 2,40,000 ತೊಗೋಬೇಕು. ಕಮಿಷನ್ ಮಾಡೋಕ್ಕಷ್ಟೇ 2,50,000 ಇಂಟು 280 ಡಿವೈಡೆಡ್ ಬೈ 240. ಡಿವೈಡೆಡ್ ಬೈ ಯಾವಾಗಾಯಿತು? 1415 240. ಇದು ಮಾಡಿ ನೋಡ್ರಿ, 2,80,000 ತೆಗೆದ್ರಿ ಅಂದ್ರೆ ಲಾಸ್ ಫ್ರಮ್ ಶೇರ್ಸ್ ಎಷ್ಟು? 1,500. ರೈಟ್? ನೆಕ್ಸ್ಟ್
On 30/11/2018 he sold his personal car. ಬರಂಗಿಲ್ಲ. ಗೋ ನೆಕ್ಸ್ಟ್. ಪರ್ಸ್ನಲ್ ಕಾರಿಗೆ ನೋಟ್ ಕೊಡ್ಬೇಕು ಅದಕ್ಕೆ. He sold the listed debentures of a company on 1/4/2018 for rupees 6,83,000. Sale of debenture. Sale of 6 lakh. ಡಿಬೆಂಚರ್ ಬತ್ತಂದ್ರೆ ಇಂಡೆಕ್ಸೇಷನ್ ಮಾಡುವಂಗಿಲ್ಲ. ಲೆಸ್ ಕಾಸ್ಟ್ ಆಫ್ ಪರ್ಚೇಸ್. ಡೈರೆಕ್ಟ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಪರ್ಚೇಸ್ ಮಾಡಬಾರ್ದು, ಓನ್ಲಿ ಕಾಸ್ಟ್ ಆಫ್ ಪರ್ಚೇಸ್ ಮಾಡಬೇಕು. ಎಷ್ಟು? 1,52,000. 1,52,500 ಕಾಸ್ಟ್ ಆಫ್ ಪರ್ಚೇಸ್ ಮಾಡಬಾರ್ದು. ಎಷ್ಟು ಬಂತಿಲ್ಲಿ? 5,30,500 ಡೈರೆಕ್ಟ್ ಟ್ಯಾಕ್ಸ್. ಡಿಬೆಂಚರ್ದು ವರ್ಡ್ ಬಂತಂತೇಳಿ ರೀ. ಡಿಬೆಂಚರ್ಸ್ ಮತ್ತು ಡಿಬೆಂಚರ್ಸ್ ಓನ್ಲಿ ಬಂದಾಗ ಸೇಲ್ ಮೈನಸ್ ಪರ್ಚೇಸ್. ಉಳಿದದ್ದೆಲ್ಲ ಸೇಲ್ ಮೈನಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಪರ್ಚೇಸ್. ಇದು ಓನ್ಲಿ ಪರ್ಚೇಸ್. ನೆಕ್ಸ್ಟ್ 4th one, ಸೇಲ್ ಆಫ್ ಜ್ಯುವೆಲರಿ ಅಥವಾ ಆರ್ನಾಮೆಂಟ್ಸ್. ಸೇಲ್ ಆಫ್ ಆರ್ನಾಮೆಂಟ್ಸ್. ಸೇಲ್ ಆಫ್ ಆರ್ನಾಮೆಂಟ್ಸ್ ಎಷ್ಟು? 8,85,000ಕ್ಕೆ ಸೇಲ್ ಆಗೈತೆ. ಸೇಲ್ ತೊಗೋರಿ. 8,85,000 ಲೆಸ್ ಕಾಸ್ಟ್ ಆಫ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಇಲ್ಲ. ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಆಕ್ವಿಸಿಷನ್. ಹೆಂಗೆ ತೊಗೋದ್ರಿ ಅದನ್ನು? ಫೇರ್ ಮಾರ್ಕೆಟ್ ವ್ಯಾಲ್ಯೂ ತೊಗೋಬೇಕು. ಯಾಕಂದ್ರೆ 1/4/2001 ಆಯ್ತದು. ಫೇರ್ ಮಾರ್ಕೆಟ್ ವ್ಯಾಲ್ಯೂ 2,50,000 ಇಂಟು 280 ಡಿವೈಡೆಡ್ ಬೈ 100 ಅಂದರೆ ಎಷ್ಟು ಬರ್ತೈತೆ ನೋಡಿರಿ. 100 ಯಾಕಂದರೆ 2001 ಆ್ಯಂಡ್ 2ದಾಗ ತೊಗೋಬೇಕು ನಾವು. ಓಕೆ, ಎಷ್ಟು ಮಾಡ್ರೆ 0 0 0 0 25 ಎಡ್ಲೆ 50, 25 ಎಂಟ್ಲೆ 20, 50 20 7 ಲಕ್ಷ. ರೈಟ್. ಇನ್ಕಮ್ ಎಷ್ಟು ಬರ್ತಿಲ್ಲ? 1,85,000. ಕ್ಯಾಪಿಟಲ್ ಗೇನ್ ಇನ್ಕಮ್ ಎಷ್ಟು ಆಕೈತೆ ನೋಡಿರಿ ಟೋಟಲ್. ಇಲ್ಲೆಲ್ಲ ತೊಗೋಬೇಕು, ಇನ್ನೊಂದು ಮೈನಸ್ ಮಾಡಬೇಕು. 5 28, 6 28, 7 7 33, 7 75. ಎಷ್ಟು ಆಕೈತೆ ನೋಡಿರಿ. ಕ್ಯಾಪಿಟಲ್ಗೆ ಏನಷ್ಟೇ. ಐವತ್ತಾರು ಸಾರಿ 56 ಸಾರಿ 42, 5 72, 5 72, 1500 ತೆಗೆದು ಬಿಡೋದು. 5 72 500ದಾಗ 71, 76, 8 7 15. ಕರೆಕ್ಟ್. ಒಂದು ನೋಟ್ ಬರೀರಿ. ಏನು ನೋಟ್ ಅಂದರೆ brokerage should be paid on face value of brokerage should be paid on face value of shares. Brokerage should be paid on face value of shares. Okay, then no indexation is to be applied for debentures.
No indexation is applied for debentures. ರೈಟ್, ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನಂಬರ್ 9 ಏನೈತೆ ನೋಡ್ರಿ. ಫರ್ನಿಚರ್ ಪರ್ಚೇಸ್ಡ್ ಆನ್ 1/1/2010 for rupees 5,000 was sold on 15/2019 for rupees 6,000. The return down value of the furniture was 1,500. There was only one capital asset in that block. Okay, ಈಗ ಡೆಪ್ರಿಷಿಯಬಲ್ ಅಸೆಟ್ ಅಂತ ಬರ್ತಾವೆ. ಯಾವಾಗ ರಿಟರ್ನ್ ಡೌನ್ ವ್ಯಾಲ್ಯೂ ಕೊಡ್ತಾರಲ್ಲ ಅವಾಗ ಹೆಂಗೆ ಮಾಡಬೇಕು ಅನ್ನೋದು ನೋಡೋಣ. Land situated in Bagalkot purchased in December 2005 for rupees 58,500 and sold in 15/2/2019 for rupees 2,82,000. ಇದನ್ನ ಲೆಸ್ ಮಾಡೋದು ಅರ್ಬನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇದು. ಓಕೆ, ಅದರ ರೂರಲ್ ಇತ್ತಂದ್ರೆ ಎಕ್ಸಾಮ್ಟ್ ಇರ್ತದೆ. ಮಷಿನರಿ ಪರ್ಚೇಸ್ಡ್ ಇನ್ 2008 for rupees 2 lakh was sold in March 2019 for rupees 1,10,000 as an 1/4/2018. The return down value of the asset, ರಿಟರ್ನ್ ಡೌನ್ ವ್ಯಾಲ್ಯೂ ಬರ್ತಾರೆ ಹೆಂಗೆ ಮಾಡೋದು, ಡೆಪ್ರಿಷಿಯಬಲ್ ಅಸೆಟ್ಸ್ ಅಂತ ಕರೀತಾರೆ. ಡೈರೆಕ್ಟ್ ಭಾಳ ಸಿಂಪಲ್ ಐತೆ, ಅದನ್ನೊಂದು ಮಾಡ್ತೀನಿ ನಾನು. The residential house in Belgaum purchased in June 2005 for rupees 1,17,000 sold on 1/1/2019 for rupees 3,64,000. Inflation index ಕೊಟ್ಟಾರೆ, ರೈಟ್. Computation of question number 9. Capital gain ಎಲ್ಲನೂ ಡಿಫ್ರೆಂಟ್ ಕ್ವಶನ್ನ ಆಯ್ಕೆ ಮಾಡ್ಕೊಂತೀನಿ ನಾನು. ಇಷ್ಟ್ರಾಗ ಒಂದು ಮೆಥಡ್ ಯಾವುದಾದ್ರೂ ಒಂದು ನಿಮಗೆ ಬರ್ತದೆ. ಒಂದನೇದು ಫರ್ನಿಚರ್, ಸೇಲ್ ಆಫ್ ಫರ್ನಿಚರ್ ಎಷ್ಟಕ್ಕೆ ಮಾರಾಟ ಮಾಡ್ಯಾರ, ಸೋಲ್ಡ್ ಫಾರ್ rupees 6,000. ಇಲ್ಲಿ ನೋಡ್ರಿ, ಸೇಲ್ ಆಫ್ ಫರ್ನಿಚರ್ ಯಾವಾಗ ರಿಟರ್ನ್ ಡೌನ್ ವ್ಯಾಲ್ಯೂ ಕೊಡ್ತಾರೆ ಅವಾಗ ಏನು ಮಾಡಿದ್ರು, ಅದನ್ನು ಸೇಲ್ ವ್ಯಾಲ್ಯೂ 6,000 ಮೈನಸ್ ಡೈರೆಕ್ಟ್ ಇಂಡೆಕ್ಸ್ಡ್ ಕಾಸ್ಟ್ ಮಾಡುವಂಗಿಲ್ಲ, WDV ರಿಟರ್ನ್ ಡೌನ್ ವ್ಯಾಲ್ಯೂ. ಓಕೆ, ಡೆಪ್ರಿಷಿಯಬಲ್ ಅಸೆಟ್ ಬಂದಾಗ ಹೆಂಗೆ ಮಾಡ್ಬೇಕು ನೋಡ್ರಿ, ಇದೊಂದು ಹೊಸ. ಅದಕ್ಕೆ ಎಕ್ಸಾಂಪಲ್ ಎಲ್ಲ ನಾನು ಸಪ್ರೇಟನ್ನು ತೊಗೊಂಡೆ. ಯಾವಾಗ ಡೆಪ್ರಿಷಿಯಬಲ್ ಅಸೆಟ್ ಅಂದರೆ ಹೆಂಗೆ, ಯಾವಾಗ ರಿಟರ್ನ್ ಡೌನ್ ವ್ಯಾಲ್ಯೂ ಕೊಡ್ತಾರೆ ಅದು ಡೆಪ್ರಿಷಿಯಬಲ್ ಅಸೆಟನ್ನು ಆಗಿರ್ತದೆ. ಎರಡನೇದು ಸೇಮ್ ಬಿಲ್ಡಿಂಗ್ ಕೂಡ ಅದೇ ಐತೆ ನೋಡಿ, ಲ್ಯಾಂಡ್ ಸಿಚುವೇಟೆಡ್ ಇನ್ ಬಾಗಲ್ಕೋಟ್, ಲ್ಯಾಂಡ್ ಇದಕ್ಕೆ ಸೇಮ್ ಸೇಲ್ ಆಫ್ ಅರ್ಬನ್ ಲ್ಯಾಂಡ್. ಬಾಗಲ್ಕೋಟ್ ಅಂದರೆ ಸಿಟಿ, ಅದಕ್ಕೆ ಕೊಟ್ಟಾರೆ. ಒಮ್ಮೆ ಫಾರ್ ಎಕ್ಸಾಂಪಲ್ ಇನ್ ವಿಲೇಜ್ ಅದು ಕೊಡ್ತಾರೆ, ರೂರಲ್ ಅದು ಕೊಡ್ತಾರೆ, ಆವಾಗ ಫುಲ್ಲಿ ಎಕ್ಸಾಂಪ್ಟ್. ಸೇಲ್ ಆಫ್ ಅರ್ಬನ್ ಲ್ಯಾಂಡ್ ಎಷ್ಟಕ್ಕೆ, 2,82,000ಗೆ ಸೇಲ್ ಆಗೈತೆ. ಓಕೆ, ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಲ್ಲ, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ರಿಟರ್ನ್ ಡೌನ್ ವ್ಯಾಲ್ಯೂ ಕೊಟ್ಟಾಗ ಇಂಡೆಕ್ಸ್ಡ್ ಕಾಸ್ಟ್ ಮಾಡುವಂಗಿಲ್ಲ, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಆಕ್ವಿಸಿಷನ್. ಎಷ್ಟಕ್ಕೆ ಪರ್ಚೇಸ್ ಆಗಿದ್ರದು, 58,500. ಯಾವಾಗ 2,000 ಇಂಟು 280 ಡಿವೈಡೆಡ್. ಯಾವಾಗದು ಡಿಸೆಂಬರ್ 2005 ಅಂದರೆ 5 and 6 ಬರ್ತದೆ. 5 and 6ದಾಗ ಎಷ್ಟೈತೆ ಅದು, 117. 5 and 6ದಾಗ ಎಷ್ಟೈತೆ ಅದು, 117 ಅಂದರೆ ಇದು ಮಾಡಿರಿ, 17 1 17. ಓಕೆ, ಮಾಡಿ ನೋಡ್ರಿ.
ಎಷ್ಟು ಬರ್ತದೆ ನೋಡಿರಿ ಕ್ಯಾಲ್ಕುಲೇಷನ್ ಒಳಗೆ 1,40,000 ಏನೋ ಬರ್ತದೆ ರೈಟ್ 1,40,000 282 ಒಳಗೆ 140 ತೆಗೆದ್ರೆ 142 ಇದು ಇನ್ಕಮ್. ಇಲ್ಲಿ ಡಿಡಕ್ಷನ್ ಏನು ಕೊಟ್ಟಿಲ್ಲ, ಡಿಡಕ್ಷನ್ ಕೊಡೋದು ಕೂಡ ಹೇಳಿ ಫಸ್ಟ್ ಕ್ವಶನ್ದಾಗ ಡಿಡಕ್ಷನ್ ಯಾವ ರೀತಿ ಕೊಡಬೇಕಂಥೇಳಿ ನೋಡಿ. ರಿಟರ್ನ್ ಡೌನ್ ವ್ಯಾಲ್ಯೂ ಬಂದಾಗ ಏನು ಮಾಡುವಂಗಿಲ್ಲ, ಇಂಡೆಕ್ಸೇಷನ್ ಮಾಡುವಂಗಿಲ್ಲ ರೈಟ್. ಮತ್ತು ಅರ್ಬನ್ ಲ್ಯಾಂಡ್ ಬಂದರೆ ಅಷ್ಟೇ ಇಂಡೆಕ್ಸೇಷನ್ ನೋಡೋದು. ಅದು ಒಂದು ವೇಳೆ ನಿಮಗೆ ರೂರಲ್ ಲ್ಯಾಂಡ್ ಅದು ಕೊಡ್ತಾರೆ, ಅದು ಫುಲ್ಲಿ ಎಕ್ಸೆಂಪ್ಟ್ ಆಗಿರ್ತದೆ. ನೆಕ್ಸ್ಟ್, machinery purchased in the year 2008 for rupees 2 lakh was sold in March 2019 for rupees 1,10,000. ಸೇಲ್ ಆಫ್ ಮಷಿನರಿ ಬರ್ರಿ, ಮೊದಲು ಸೇಲ್ ವ್ಯಾಲ್ಯೂ ಬರ್ಕೊಂಡ್ಬಿಡ್ರಿ. ರಿಟರ್ನ್ ಡೌನ್ ವ್ಯಾಲ್ಯೂ ಕೊಟ್ಟಿತ್ತಂದ್ರೆ ಡೈರೆಕ್ಟ್ ಮಾಡೋದು, ಕೊಟ್ಟಿರ್ಕಿಲ್ಲ ಇಂಡೆಕ್ಸ್ಡ್ ಕಾಸ್ಟ್ ಮಾಡೋದು ಅಷ್ಟು. ಸೇಲ್ ಆಫ್ ಮಷಿನ್ 1,10,000 ಪ್ಲಸ್ ರಿಟರ್ನ್ ಡೌನ್ ವ್ಯಾಲ್ಯೂ ಕೊಟ್ಟಾರ ನೋಡಿ. Return down value of the machine was 81,000. Next ಬರ್ತದೆ 29,000 correct 29,000. Last, residential house in Belgaum purchased in June 2005 sold ತಗೋರಿ. ಸೇಲ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಎಷ್ಟು 3,64,000. ಕಮಿಷನ್ ಇಲ್ಲ, ಹಂಗಾರೆ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಆಕ್ವಿಸಿಷನ್. ಹೆಂಗೆ ಮಾಡಿದ್ರಿ? ಆಫ್ಟರ್ 1/4/2001 ಐತಿ. ಸೊ ಹಂಗಾದ್ರೆ ಪರ್ಚೇಸ್ 2005 ಐತಿ, ಹೌದಾ? ಕಾಸ್ಟ್ ಆಫ್ ಅಸೆಟ್ ಇಂಟು CIF ಇಯರ್ ಆಫ್ ಸೇಲ್ ಡಿವೈಡೆಡ್ ಬೈ 5/6 2005 and 6 117 ರೈಟ್. ಓಕೆ, ಎಷ್ಟು ಆಕೈತಿ ಇದು? 2,80,000. ಗೇನ್ ಫ್ರಾಮ್ RH ರೆಸಿಡೆನ್ಷಿಯಲ್ ಹೌಸ್ ಎಷ್ಟು? 84,000. ಇನ್ಕಮ್ ಫ್ರಾಮ್ ಅಥವಾ ಕ್ಯಾಪಿಟಲ್ ಗೇನ್ ಇನ್ಕಮ್ ಅಂದ್ರಿ, ಅಥವಾ ಇನ್ಕಮ್ ಫ್ರಾಮ್ ಎಷ್ಟು? ಟೋಟಲ್ 259,500. ಎಷ್ಟು ನೋಡ್ರಿ? 80, 120, 150, 151, 158,500, 258,500 ರೈಟ್. ಒಂದು ನೋಟ್ ಬರೀರಿ ಇದಕ್ಕೆ. ಏನಂದರೆ, ಇಫ್ ಎನಿ depreciable asset is sold, any depreciable asset is sold with return down value, the capital gain is sale value minus WDV, ಓಕೆ. ಇಷ್ಟು 15ನೇ ಕ್ವಶನು ಸೇಮ್ ಐತಿ. 14ನೇದು ನೋಡ್ರಿ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಐತಿ.
ಇಂಪ್ರೂವ್ಮೆಂಟ್ ಬಗ್ಗೆ ಏನೈತೆ ಅನ್ನೋದನ್ನು ಕ್ವಶನ್ 14ನೇದು ಬರ್ಕೋರಿ ಅದನ್ನು. ಅದು ಏನಿಲ್ಲ, ಬಿಫೋರ್ 2001 ಇತ್ತಂದ್ರೆ ಇಂಡೆಕ್ಸೇಷನ್ ಮಾಡುವಂಗಿಲ್ಲ, ಆಫ್ಟರ್ ಇತ್ತಂದ್ರೆ ಮಾಡೋದು ಅಷ್ಟೇ. ಅದನ್ನು ಬರ್ಕೊಳ್ರಿ. ನೆಕ್ಸ್ಟ್ ಕ್ಲಾಸ್ನಾಗ ಬಿಡಿಸ್ಬಿಟ್ಟು ಅದರ್ ಸೋರ್ಸ್ ಇನ್ಕಮನ್ನು ಸ್ಟಾರ್ಟ್ ಮಾಡೋಣ. ಇದ್ರೊಳಗೆ ಮತ್ತೆ ಏನಾದರೂ ನಿಮಗೆ ಕ್ವಶನ್ಸ್ ಇದ್ದು ಅಂದರೆ ನನ್ನ ಗ್ರೂಪಿಗೆ ಹಾಕಿರಿ, ನಾನು ಬಿಡಿಸಿ ಕಳಿಸ್ತೀನಿ. ಓಕೆ, ಥ್ಯಾಂಕ್ ಯು.